ಹಾಯ್ ಸ್ನೇಹಿತರೆ, ಈ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಮಾಹಿತಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 27/2/2026 ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಈ ಒಂದು KS ಟ್ಯೂಟೋರಿಯಲ್ಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನ್ಯೂಸಲ್ಲಿ ಬಂದಿತ್ತು. ಇದರ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಕೇಳಲಾಗಿದೆ ನೋಡಿ. ಭಾರತದೊಂದಿಗೆ ಹದಗೆಟ್ಟಿದ್ದ ಸಂಬಂಧವನ್ನು ಸುಧಾರಿಸಲು ಮತ್ತು ವ್ಯಾಪಾರ ಸಂಬಂಧ ವೃದ್ಧಿಸಲು ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವ ಕೆನಡಾದ ಪ್ರಧಾನಮಂತ್ರಿ ಯಾರು? ಇತ್ತೀಚೆಗೆ ಏನಾಗಿದೆ ಅಂದರೆ ಕೆನಡಾದ ಪ್ರಧಾನಮಂತ್ರಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಇಷ್ಟು ದಿನ ಏನಪ್ಪ ಅಂತಂದರೆ ಈ ಒಂದು ಕೆನಡಾ ದೇಶದ ಜೊತೆ ಭಾರತದ ಒಂದು ಸಂಬಂಧ ಏನಾಗಿತ್ತು ಅಂದರೆ ಹದಗೆಟ್ಟಿತ್ತು. ಅದನ್ನು ಸರಿ ಮಾಡಲು ಮತ್ತು ಈ ಒಂದು ಆಮದು ಮತ್ತು ರಫ್ತುಗಳನ್ನು ಹೆಚ್ಚು ಮಾಡಲು ಸಲುವಾಗಿ ಭಾರತ ದೇಶಕ್ಕೆ ಬರ್ತಿದ್ದಾರೆ ಕೆನಡಾ ದೇಶದ ಪ್ರಧಾನಮಂತ್ರಿ. ಅವ್ರು ಯಾರಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಕ್ ಕಾರ್ನಿ ಪ್ರಧಾನಮಂತ್ರಿ. ಅವರು ಕೆನಡಾ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರು ಭಾರತ ದೇಶಕ್ಕೆ ಬರಲಿದ್ದಾರೆ ನೋಡ್ರಿ. ಇದ್ರ ಬಗ್ಗೆ ನೋಡೋದಾದರೆ ಮಾರ್ಕ್ ಕಾರ್ನಿ ಅವರು ಭಾರತ ದೇಶಕ್ಕೆ ಬರಲಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಹಳೆಯ ವಿವಾದಗಳನ್ನು ಅಂದರೆ ನಿಜರತೆಗೆ ಸಂಬಂಧಿಸಿದಂಥ ಆರೋಪ ಭಾರತ ಮೇಲೆ ಇತ್ತು. ಆ ಒಂದು ಹಳೆಯ ವಿವಾದಗಳನ್ನು ಬದಿಗೊತ್ತಿಗೆಯಿಂದ ವ್ಯಾಪಾರ, ತಂತ್ರಜ್ಞಾನ ಮತ್ತು ಇಂಧನ ಪಾಲುಗಾರಿಕೆಗಳ ಮೇಲೆ ಗಮನ ಹರಿಸುವುದು ಇವರ ಒಂದು ಉದ್ದೇಶ ಅಂತಲೇ ಹೇಳ್ತೀವಿ. ಇದರಿಂದ ವ್ಯಾಪಾರ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಈ ರೀತಿ ಪಾಲುದಾರಿಕೆ ಮೇಲೆ ಗಮನ ಹರಿಸಿ ಭಾರತ ದೇಶಕ್ಕೆ ಈ ಒಂದು ಯಾರಂದರೆ ಮಾರ್ಕ್ ಕಾರ್ನಿ ಅವರು ಭಾರತಕ್ಕೆ ಬರುತ್ತಿದ್ದಾರೆ. ಮೊದಲು ನಿಜರತೆಗೆ ಸಂಬಂಧಿಸಿದಂತೆ ಭಾರತ ಮೇಲೆ ಆಪಾದನೆ ಆಗಿಸಿಂದ ಕೆನಡಾ ಮತ್ತು ಭಾರತ ದೇಶದ ಮೇಲೆ ಏನಾಗಿತ್ತಂದರೆ ನಡುವೆ ಕಲಹ ಉಂಟಾಗಿತ್ತು. ಈ ಒಪ್ಪಂದ ಕೂಡ ಮಾಡಿಕೊಳ್ಳಲಾಗುತ್ತಿದೆ. ಅಗ್ರಿಮೆಂಟ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂತಲೇ ಹೇಳ್ಬೋದು. ಮಾತುಕತೆ ಮರು ಆರಂಭ ಮತ್ತು ಭಾರತಕ್ಕೆ ಯುರೇನಿಯಂ ಪೂರೈಕೆ ಮಾಡೋದು ಕೂಡ ಇದರಲ್ಲಿ ಒಳಗೊಂಡಿದೆ ಒಪ್ಪಂದದಲ್ಲಿ. ಇದರಿಂದ ಹೂಡಿಕೆ ಬಿ ನೋಡ್ಬೋದು. ಭಾರತವು ಕೆನಡಾದ ಕಚ್ಚಾ ತೈಲ ಮತ್ತು ಇಂಧನ ವಲಯದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ಹೊಂದಿದೆ ಎಂಬ ಮಾಹಿತಿಯನ್ನು ಈ ಒಂದು ಯಾರಂದರೆ ಮಾರ್ಕ್ ಕಾರ್ನಿ ಅವರು ಹೇಳಿದ್ದಾರೆ. ಸ್ಟ್ರಾಟಜಿಕಿನಲ್ಲಿ ನೋಡೋದಾದರೆ ಈ ಒಂದು ಕೆನಡಾ ದೇಶದ ರಾಜಧಾನಿ ಒಟ್ಟಾವಾ ಆಗಿದೆ. ಕೆನಡಾ ದೇಶದ ಕರೆನ್ಸಿ ಕೆನಡಾ ಡಾಲರ್. ನೋಡಿರಿ, ಪ್ರಮುಖವಾಗಿ ಕೆನಡಾ ಸಂಸತ್ತು ಬಗ್ಗೆ ಕೇಳ್ತಾರೆ. ಬೇರೆ ದೇಶದ ಸಂಸತ್ತು ಮತ್ತು ಭಾರತ ದೇಶದಲ್ಲಿರುವಂಥ ಸಂಸತ್ತು ಬಗ್ಗೆ ಕೂಡ ಕೇಳ್ತಾರೆ. ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಎನ್ನುತ್ತಾರೆ. ಕೆನಡಾ ದೇಶದಲ್ಲಿ ಕೂಡ ಪಾರ್ಲಿಮೆಂಟ್ ಆಫ್ ಕೆನಡಾ ಎಂದು ಕರೆಯುತ್ತಾರೆ ನೋಡ್ರಿ. ಈ ಒಂದು ಭಾರತ ದೇಶದ ಪಾರ್ಲಿಮೆಂಟ್ ಅಂದರೆ ಕೆನಡಾ ದೇಶದಲ್ಲಿ ಪಾರ್ಲಿಮೆಂಟ್ ಆಫ್ ಕೆನಡಾ ಎಂದು ಕರೆಯುತ್ತಾರೆ ಕೆನಡಾದ ಸಂಸತ್ತಿಗೆ. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸ್ ಪ್ರಶ್ನೆಯನ್ನು ಕೊಡಲಾಗಿದೆ ನೋಡಿ. ರಕ್ಷಣೆಗೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಭಾರತೀಯ ವಾಯುಪಡೆಯು ವಾಯುಶಕ್ತಿ 24 ಈ ಒಂದು ಕಸರತ್ತನ್ನು ಎಲ್ಲಿ ನಡೆಸಿತ್ತು? ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಭಾರತೀಯ ವಾಯುಪಡೆ ವಾಯುಶಕ್ತಿ 24 ಕಸರತ್ತನ್ನು ಎಲ್ಲಿ ನಡೆಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಪೋಖ್ರಾನ್. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತೀಯ ವಾಯುಪಡೆ ಏನು ಮಾಡಿದೆ ಅಂದರೆ ವಾಯುಶಕ್ತಿ 24 ಅನ್ನು ನಡೆಸಿದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪೋಖ್ರಾನ್, ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆಸಲಾಗಿದೆ ನೋಡಿ. ಇದರ ಒಂದು ಧ್ಯೇಯವಾಕ್ಯ ಏನಿತ್ತಪ್ಪ ಅಂತಂದರೆ ಆಕಾಶದಿಂದ ಮಿಂಚಿನ ಮುಸ್ಕರ ಎಂಬುದು ಇದರ ಒಂದು ಧ್ಯೇಯವಾಕ್ಯವಾಗಿದೆ ಅಂತಲೇ ಹೇಳ್ಬೋದು. ಲೈಟ್ನಿಂಗ್ ಸ್ಟ್ರಿಕ್ ಫ್ರಮ್ ದ ಸ್ಕೈ ಅಂತಲೇ ಹೇಳ್ತೀವಿ. ಇದರಲ್ಲಿ ಭಾಗವಹಿಸಿಕೆ ಅಂದರೆ ಯಾವ್ಯಾವ ಒಂದು ವಿಮಾನಗಳು ಭಾಗವಹಿಸಿವೆ ಅಂತ ನೋಡೋದಾದರೆ ಇದರಲ್ಲಿ ರಫೇಲ್, ಸುಖೋ 30, MKI, ತೇಜಸ್ ಸೇರಿದಂತೆ 120ಕ್ಕೂ ಹೆಚ್ಚಿನ ವಿಮಾನಗಳು ಇದರಲ್ಲಿ ಭಾಗವಹಿಸಿವೆ. ಈ ಒಂದು ಏನಿದೆ ಆಕಾಶಕ್ಕಾಗಿ ಮಿಂಚಿನ ಒಂದು ಮುಸ್ಕರ ಒಂದು ಧ್ಯೇಯವಾಕ್ಯನಿಟ್ಟು ಏನು ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಾವುದು ವಾಯುಶಕ್ತಿ 24 ಅನ್ನು ಮಾಡಿದ್ದಾರೆ. ಐತಿಹಾಸಿಕ ನೋಡೋದಾದರೆ ಸ್ವದೇಶಿ ನಿರ್ಮಿತ ಪ್ರಚಂಡ ಲೈಟ್ ಕ್ಯಾಂಬೆಟ್ ಹೆಲಿಕಾಪ್ಟರ್ ಏನು ಮಾಡಿದೆ ಅಂದರೆ ರಾತ್ರಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದು ಇದರೇ ಮೊದಲ ಬಾರಿಗೆ ಅಂತಲೇ ಹೇಳ್ತೀವಿ. ಇದರ ಒಂದು ಸಾಮರ್ಥ್ಯ ನೋಡೋದಾದರೆ ಕೇವಲ 2 ಗಂಟೆಗಳಲ್ಲಿ 50 ಟನ್ ಮದ್ದುಗುಂಡುಗಳನ್ನು ಬಳಕೆ ಮಾಡಿದೆ ಅಂತಲೇ ಹೇಳ್ತೀವಿ. ಯಾವುದು? ಪ್ರಚಂಡ ಲೈಟ್. ಪ್ರಚಂಡ ಎಂಬ ಒಂದು ಸ್ವದೇಶಿ ನಿರ್ಮಿತ ಲೈಟ್ ಕ್ಯಾಂಬೆಟ್ ಹೆಲಿಕಾಪ್ಟರ್ ಆಗಿದೆ ನೋಡಿ.
ಇದು ರಾತ್ರಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಇದೇ ಮೊದಲಾಗಿದೆ ಅಂತಲೇ ಹೇಳ್ತೀವಿ. ಸ್ಟ್ಯಾಟಿಕ್ ಜಿಕೆನಲ್ಲಿ IAF ಬಗ್ಗೆ ನೋಡೋಣ. ಇದು ಸ್ಥಾಪನೆಯಾಗಿದ್ದು ಅಕ್ಟೋಬರ್ 8, 1932ರಲ್ಲಿ ಸ್ಥಾಪನೆ ಆಗಿದೆ. IAFನ ಧ್ಯೇಯವಾಕ್ಯ ನಭಂ ಸುರಂ ದೀಪ್ತಂ. ಇದು ಏನಪ್ಪ ಅಂತಂದರೆ IAFನ ಒಂದು ಧ್ಯೇಯವಾಕ್ಯವಾಗಿದೆ. ಟಚ್ ದ ಸ್ಕೈ ವಿತ್ ಗ್ಲೋರಿ ಎಂಬುದು ಆಗಿದೆ ನೋಡ್ರಿ. ಮುಂದಿನ ಒಂದು ನ್ಯೂಸ್ ನೋಡೋದಾದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಕೊಡಲಾಗಿತ್ತು ನ್ಯೂಸ್ನಲ್ಲಿ. ಜೆಫ್ರಿ ಎಫ್ಟಿನ್ ಜೊತೆಗಿನ ಸಂಬಂಧದ ಕಾರಣದಿಂದಾಗಿ ಯಾವ ಜಾಗತಿಕ ಸಂಸ್ಥೆಯ CEO ಬೋರ್ಜ್ ಬ್ರೆಂಡೆ ರಾಜೀನಾಮೆ ನೀಡಿದ್ದಾರೆ. ಬೋರ್ಜ್ ಬ್ರೆಂಡೆ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಇವರು ಯಾವ ಒಂದು ಸಂಸ್ಥೆಯ CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫಾರಮ್ನ ಒಂದು CEO ಆಗಿ ಕಾರ್ಯನಿರ್ವಹಿಸುತ್ತಿರುವಂಥ ಬೋರ್ಜ್ ಬ್ರೆಂಡೆ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಯಾಕಪ್ಪ ಅಂತಂದರೆ ಜೆಫ್ರಿ ಎಫ್ಟಿನ್ ಜೊತೆಗಿನ ಸಂಬಂಧದ ಕಾರಣದಿಂದ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವ ಆರ್ಥಿಕ ವೇದಿಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಘಟನೆ ಏನಾಗಿದೆಪ್ಪ ಅಂತಂದರೆ ಅಮೆರಿಕದ ಜೆಫ್ರಿ ಎಫ್ಟಿನ್ನ ಜೊತೆಗಿನ ಸಂಬಂಧಗಳು ಬಹಿರಂಗವಾದ ನಂತರ ಬೋರ್ಜ್ ಬ್ರೆಂಡೆ ರಾಜೀನಾಮೆ ನೀಡಿದರು. ಇವರ ಒಂದು ಸೇವೆ ನೋಡೋದಾದರೆ 2017ರಿಂದ ಇವರ ಸೇವೆ ನಡೀತಾ ಇದೆ. 8.5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. 8.5 ವರ್ಷಗಳ ಕಾಲ ಇವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ನೋಡ್ರಿ. ಇವರು ಮಾಜಿ ನಾರ್ವೆ ದೇಶದ ಒಂದು ವಿದೇಶಾಂಗ ಸಚಿವರಾಗೂ ಕೂಡ ಇದ್ದರು. ಯಾರಪ್ಪ ಅಂತಂದರೆ ಬೋರ್ಜ್ ಬ್ರೆಂಡೆ ಅವರು ಮಾಜಿ ನಾರ್ವೆ ದೇಶದ ವಿದೇಶಾಂಗ ಸಚಿವರಾಗಿದ್ದರು ನೋಡ್ರಿ. ಈ ಒಂದು ವರ್ಲ್ಡ್ ಎಕನಾಮಿಕ್ ಫಾರಮ್ನ CEO ಆಗಿ ಹೊಸ ನೇಮಕ ಕೂಡ ನಡೀತಿದೆ. ಅದರಲ್ಲಿ ಅಲೋಯಿನ್ ಜುಂಗಿಂಗಿ ಅವರು ಮಧ್ಯಂತರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಈ ಒಂದು ಬೋರ್ಜ್ ಬ್ರೆಂಡೆ ಅವರು ರಾಜೀನಾಮೆ ನೀಡಿದ ನಂತರ ವರ್ಲ್ಡ್ ಎಕನಾಮಿಕ್ ಫಾರಮ್ನ ಮಧ್ಯಂತರ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಅಂದರೆ ಅಲೋಯಿಸ್ ಜುಂಗಿಂಗಿ. ಸ್ಟ್ಯಾಟಿಕ್ ಜಿಕೆಯಲ್ಲಿ ವರ್ಲ್ಡ್ ಎಕನಾಮಿಕ್ ಫಾರಮ್ ಬಗ್ಗೆ ಮಾಹಿತಿ ಇದೆ. ಈ ವರ್ಲ್ಡ್ ಎಕನಾಮಿಕ್ ಫಾರಮ್ ಸ್ಥಾಪನೆ ಆಗಿದ್ದು 1971ರಲ್ಲಿ ಸ್ಥಾಪನೆ ಆಗಿದೆ. ಇದರ ಒಂದು ಸ್ಥಾಪಕರು ಯಾರಪ್ಪ ಅಂತಂದರೆ ಕ್ಲಾಸ್ ಶ್ವಾಬ್ ಅವರು ಇದರ ಒಂದು ಸ್ಥಾಪಕರಾಗಿದ್ದಾರೆ. ಇದರ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಕೊಲೋಗ್ನಿಯಲ್ಲಿ ಕಂಡುಬರ್ತದೆ. ವರ್ಲ್ಡ್ ಎಕನಾಮಿಕ್ ಫಾರಮ್ ರೈಟ್ ಸೈಡಲ್ಲಿ ನೋಡ್ಬೋದು. ಇತ್ತೀಚೆಗೆ ರಾಜೀನಾಮೆ ನೀಡಿದಂಥ ವ್ಯಕ್ತಿ ಯಾರಂದರೆ ಬೋರ್ಜ್ ಬ್ರೆಂಡೆ ಇವರು ರಾಜೀನಾಮೆ ನೀಡಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಎಂಬ ವಿಷಯವನ್ನು ಒಳಗೊಂಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಯಾವ ತರಗತಿಯ NCERT ಪಠ್ಯಪುಸ್ತಕವನ್ನು ನಿಷೇಧ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 8ನೇ ತರಗತಿ NCERT ಬುಕ್ ಏನು ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿದೆ. ಯಾಕಪ್ಪ ಅಂತಂದರೆ ಆ ಒಂದು ಬುಕ್ಕಿನಲ್ಲಿ ನ್ಯಾಯಾಂಗದ ಭ್ರಷ್ಟಾಚಾರ ಎಂಬ ಒಂದು ವಿಷಯವನ್ನು ಆ್ಯಡ್ ಮಾಡಲಾಗಿತ್ತು. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಕೋಪಗೊಂಡು ಏನು ಮಾಡಿದೆ ಅಂದರೆ ಆ ಒಂದು ಪಠ್ಯಪುಸ್ತಕವನ್ನು ನಿಷೇಧ ಮಾಡಿದೆ. ಸರಿಯಾದ ಉತ್ತರ ಯಾವುದಿತ್ತು? 8ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ. ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಈ ಒಂದು ಸಂಪುಟ 2ರಲ್ಲಿ ಈ ಒಂದು ಪುಸ್ತಕದ ಇತ್ತು ನೋಡಿರಿ. ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಎಂಬ ಒಂದು ಸಂಪುಟ 2ರಲ್ಲಿ ಈ ಒಂದು ಪಾಠವನ್ನು ಸೇರಿಸಲಾಗಿತ್ತು. ಈ ಒಂದು ಕೋರ್ಟ್ ಏನು ಆದೇಶ ನೀಡಿದೆಪ್ಪ ಅಂತಂದ್ರೆ CJI ಸೂರ್ಯಕಾಂತ್ ನೇತೃತ್ವದ ಪೀಠವು ಪುಸ್ತಕದ ಮುದ್ರಣ ಮತ್ತು ವಿವರಣೆಯನ್ನು ತಕ್ಷಣವೇ ನಿಲ್ಲಿಸಲು ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಬಗ್ಗೆ ಅಂದರೆ ನ್ಯಾಯಾಂಗದ ಬಗ್ಗೆ ಏನಪ್ಪ ಅಂತಂದರೆ ಭ್ರಷ್ಟಾಚಾರ ಅಂತ ನೀಡಲಾಗಿತ್ತು. ಅದಕ್ಕಾಗಿ 8ನೇ ತರಗತಿ ಸಮಾಜ ವಿಜ್ಞಾನ ಬುಕ್ಕಲ್ಲಿ ನಿಷೇಧ ಮಾಡಲಾಗಿದೆ ನೋಡ್ರಿ. ಈ ಒಂದು ಪ್ರಕ್ರಿಯೆಯಿಂದ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ತನಿಖೆಗೆ ಆದೇಶಿಸಿದ್ದು ನ್ಯಾಯಾಂಗಕ್ಕೆ ಅಗೌರವ ತೋರುವ ಉದ್ದೇಶವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಒಂದು 8ನೇ ತರಗತಿ ಪುಸ್ತಕ ಏನಿದೆ ಆ ಒಂದು ಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಎಂಬ ಮಾಹಿತಿಯನ್ನು ನೀಡಿದ್ದರು. ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಕೋಪಗೊಂಡಿಗೆಯಿಂದ NCERT 8ನೇ ತರಗತಿ ಬುಕ್ಕನ್ನು ನಿಷೇಧ ಮಾಡಿತ್ತು. ಸ್ಟ್ಯಾಟಿಕ್ ಜಿಕೆಯಲ್ಲಿ NCERT ಬಗ್ಗೆ ತಿಳಿದುಕೊಳ್ಳೋಣ. NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಕರೀತೇವೆ. ಇದು ಸ್ಥಾಪನೆಯಾಗಿದ್ದು 1961ರಲ್ಲಿ. ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತದೆ. ಫುಲ್ ಫಾರ್ಮ್ ಗೊತ್ತಿರ್ಬೇಕು ನೋಡ್ರಿ. NCERT ಅಂದರೆ ಏನಂದರೆ
ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಹೇಳುತ್ತೇವೆ. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಪರಿಸರ ಮತ್ತು ರಾಜ್ಯ ಸುದ್ದಿ ಇದಿದೆ. ಗುಜರಾತ್ ರಾಜ್ಯದ ಎಷ್ಟನೇ ಸಂಪೂರ್ಣ ಸೌರಶಕ್ತಿ ಗ್ರಾಮ ಎಂದು ಡೋಡೋ ಗ್ರಾಮವನ್ನು ಘೋಷಿಸಲಾಗಿದೆ. ಎಷ್ಟನೇ ಸಂಪೂರ್ಣ ಸೌರಶಕ್ತಿ ಗ್ರಾಮ ಎಂದು ಈ ಒಂದು ಡೋಡೋ ಗ್ರಾಮವನ್ನು ಘೋಷಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಫುಲ್ ಸೋಲಾರ್ ವಿಲೇಜ್ ಅಂತ ಹೇಳ್ಬೋದು ನಾವು. ಫುಲ್ ಸೋಲಾರ್ ವಿಲೇಜ್. ಇದಕ್ಕೆ ಸರಿಯಾದ ಉತ್ತರ 4ನೇ ಒಂದು ಸೌರಶಕ್ತಿ ಗ್ರಾಮ ಅಂತ ಘೋಷಣೆ ಮಾಡಿದ್ದಾರೆ ಈ ಒಂದು ಡೋಡೋ ಗ್ರಾಮಕ್ಕೆ. ಇದರ ಬಗ್ಗೆ ನೋಡೋಣ. 4ನೇದು ಸರಿಯಾದ ಉತ್ತರ ಆಗಿದೆ ನೋಡಿ. 4ನೇದು 4th ಇದರ ಸ್ಥಳ ಎಲ್ಲಂದರೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡುಬರ್ತದೆ ಡೋಡೋ ಗ್ರಾಮ. ವಿಶೇಷತೆ ಏನಪ್ಪ ಅಂತಂದರೆ ಈ ಗ್ರಾಮವು ಈಗಾಗಲೇ ಯುನೈಟೆಡ್ ನೇಷನ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನಿಂದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ. ಯಾವುದು? ಡೋಡೋ ಗ್ರಾಮ ಅಥವಾ ಒಂದು ಕಚ್ ಜಿಲ್ಲೆ ಅಂತಲೇ ಹೇಳ್ಬೋದು. ಇತರ ಗ್ರಾಮಗಳು ಯಾವುದಪ್ಪ ಅಂತಂದರೆ ಮೊದಲ ಬರುತ್ತೆ, ಆಮೇಲೆ ಸುಕಿ ಮತ್ತು ಮಾಸಲಿ ಗ್ರಾಮಗಳ ನಂತರ ದೋಡಿಡಿ 4ನೇ ಗ್ರಾಮವಾಗಿದೆ. ಈ ಒಂದು ಸಂಪೂರ್ಣ ಸೋಲಾರ್ ಗ್ರಾಮ ಅಂತಲೇ ಹೇಳ್ತೀವಿ ನೋಡಿ. ಇದರ ಒಂದು ಸಾಮರ್ಥ್ಯ ಏನಂದರೆ 81 ಮನೆಗಳಿಗೆ 177 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಪ್ಯಾನಲ್ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ನಾವು ರೈಟ್ ಸೈಡಲ್ಲಿ ನೋಡ್ಬೋದು ಈ ಒಂದು ಮನೆ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿದ್ದಾರೆ ನೋಡ್ರಿ. ಇದು ಗುಜರಾತ್ ರಾಜ್ಯದ 4ನೇ ಈ ರೀತಿಯಾದಂಥ ಒಂದು ಗ್ರಾಮವಾಗಿದೆ ನೋಡಿ. ಸಂಪೂರ್ಣ ಗ್ರಾಮದಲ್ಲಿ ಎಲ್ಲ ಮನೆಗಳಿಗೆ ಈ ರೀತಿಯಾದ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿರ್ತಾರೆ. ಮೊದಲದಲ್ಲಿ ಇತ್ತು. ಇದು ನೀವು ಪ್ರಶ್ನೆ ಕೇಳಿದ್ರು ನೋಡ್ರಿ, ಯಾವುದಂದರೆ ಮೊದೇರಾ. ಸಂಪೂರ್ಣವಾಗಿ ಸೋಲಾರ್ ಆಗಿರುವಂಥ ಗ್ರಾಮ ಯಾವುದಂತ ಕೇಳಲಾಗಿತ್ತು. ಅದಕ್ಕೆ ಯಾವುದು? ಫಸ್ಟ್ನೇದು ಮೊದೇರಾ, ನಂತರ ಸುಖಿಯಾಗಿದೆ, ಆಮೇಲೆ ಮಸಾಲಿ. ಈಗ 4ನೇದಾಗಿ ದೋಡಿಡೋ ಗ್ರಾಮ ಆಯ್ಕೆಯಾಗಿದೆ. ಸಾಮಾನ್ಯ ಜಿಕೆಯಲ್ಲಿ ಗುಜರಾತ್ನ ರಾಜಧಾನಿ ಗಾಂಧಿನಗರ ಆಗಿದೆ ನೋಡಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಒಂದು ಪ್ರಧಾನ ಕಚೇರಿ ಹರಿಯಾಣದ ಗುರುಗ್ರಾಮದಲ್ಲಿ ಕಂಡು ಬರ್ತದೆ. ಮುಂದಿನ ಒಂದು ನ್ಯೂಸ್ ನೋಡೋದಾದರೆ ವಾಣಿಜ್ಯ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ನ್ಯೂಸ್ ಇದೆ. ಇತ್ತೀಚೆಗೆ ವರದಿಯ ಪ್ರಕಾರ ಭಾರತದ ಯಾವ ದೇಶದ ಒಂದು ಸ್ಮಾರ್ಟ್ಫೋನ್ ಕಂಪನಿಗಳ ಆದಾಯದಲ್ಲಿ ಐತಿಹಾಸಿಕ ಕುಸಿತ ಕಂಡು ಬಂದಿದೆ ಅಂತ ಹೇಳ್ಬೋದು. ಸ್ಮಾರ್ಟ್ಫೋನ್ಗಳಲ್ಲಿ ನೋಡ್ರಿ ಐತಿಹಾಸಿಕ ಕುಸಿತ ಕಂಡು ಬಂದಿದೆ. ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ, ಚೀನಾ ದೇಶ. 2024-25 ಒಂದು ವರದಿಯಲ್ಲಿ ಶೋಮಿ, ಓಪೋ, ವಿವೋ ಮುಂತಾದ 9 ಪ್ರಮುಖ ಚೀನಿ ಕಂಪನಿಗಳ ಆದಾಯ 4.5% ಇಳಿಕೆಯಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಯಾವ ದೇಶದಪ್ಪ ಅಂತಂದರೆ ಚೀನಾ ದೇಶದ ಮೊಬೈಲ್ಗಳು ಭಾರತ ದೇಶದಲ್ಲಿ ಕಡಿಮೆಯಾಗಿ ಖರೀದಿ ಮಾಡಲಾಗುತ್ತಿದೆ ನೋಡ್ರಿ. ಕಾರಣ ಏನಪ್ಪ ಅಂತಂದರೆ ಭಾರತೀಯರು ಪ್ರೀಮಿಯಂ ಫೋನ್ಗಳತ್ತ ಮುಖ ಮಾಡುತ್ತಿದ್ದಾರೆ. ಬಜೆಟ್ ಫೋನ್ಗಳತ್ತ ಬೇಡಿಕೆ ಇಳಿದಿದೆ ಅಂತಲೇ ಹೇಳ್ಬೋದು. ಭಾರತದ ಒಂದು ಪ್ರೀಮಿಯಂ ಫೋನ್ಗಳು ಯಾವಂದರೆ ಆ್ಯಪಲ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಇಂಥ ಫೋನ್ಗಳ ಜಾಸ್ತಿ ಖರೀದಿ ಮಾಡಲಾಗುತ್ತಿದೆ. ಇದರಿಂದ ಲಾಭ ಏನಪ್ಪ ಅಂತಂದರೆ ಆ್ಯಪಲ್ ಆದಾಯದ 18% ಆಗಿದೆ. ಅದೇ ರೀತಿಯಾಗಿ ಸ್ಯಾಮ್ಸಂಗ್ ಅದು ಆದಾಯದಲ್ಲಿ 12% ಅಷ್ಟು ಹೆಚ್ಚಾಗಿರಲಿದೆ ಅಂತ ಹೇಳ್ಬೋದು ನೋಡ್ರಿ. ಸಾಮಾನ್ಯ ಜ್ಞಾನದಲ್ಲಿ ಆ್ಯಪಲ್ನ CEO ಯಾರಂದರೆ ಪ್ರಸ್ತುತ ಟಿಮ್ ಕುಕ್ ಅವರು ಆ್ಯಪಲ್ನ CEO ಆಗಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಸ್ಯಾಮ್ಸಂಗ್ನ ದೇಶ ಯಾವುದಪ್ಪ ಅಂತಂದರೆ ದಕ್ಷಿಣ ಕೊರಿಯಾ ದೇಶದಲ್ಲಿ ಸ್ಯಾಮ್ಸಂಗ್ನ ದೇಶ ಆಗಿದೆ ನೋಡ್ರಿ, ಮೊಬೈಲ್ನ ತಯಾರಿಕಾ ದೇಶ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಒನ್ಲೈನರ್ಸ್ ಇದ್ದಾವೆ ನೋಡ್ರಿ. ಕೊನೆಯದಾಗಿ ಇನ್ಸ್ಟಾಗ್ರಾಮ್ನಲ್ಲಿ 100 ಮಿಲಿಯನ್ ಫಾಲೋವರ್ಸ್ ಹೊಂದಿದ ವಿಶ್ವದ ಮೊದಲ ನಾಯಕನಾಗಿ ಪ್ರಧಾನಿ ಮೋದಿ ಅವರು ಹೊರಹೊಮ್ಮಿದ್ದಾರೆ. 10 ಕೋಟಿ ಅಂತಲೇ ಹೇಳ್ತೀವಿ. 10 ಕೋಟಿಯಷ್ಟು ಫಾಲೋವರ್ಸನ್ನು ಹೊಂದಿರುವಂಥ ಮೊದಲ ನಾಯಕ ಯಾರಂದರೆ ಪ್ರಧಾನಿ ಮೋದಿ ಆಗಿದ್ದ ನೋಡ್ರಿ. ಇದು ವಿಶ್ವ ದಾಖಲೆ ಆಗಿದೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಅಂದರೆ ಕೇರಳ ಸೈಡ್ನಲ್ಲಿ ಒಫಿಯೋರಿಜಾ ಎಕಿನಾಟ ಎಂಬ ಒಂದು ಹೊಸ ಕಾಫಿ ಸಸ್ಯ ಪ್ರಭೇದ ಪತ್ತೆಯಾಗಿದೆ. ನೋಡ್ರಿ ಇತ್ತೀಚೆಗೆ ಕೇರಳದಲ್ಲಿ ಪಶ್ಚಿಮ ಘಟ್ಟಗಳ ಸೈಡ್ನಲ್ಲಿ ಒಫಿಯೋರಿಜಾ ಎಕಿನಾಟ ಒಂದು ಪ್ರಭೇದ. ಇದು ಸಸ್ಯ ಪ್ರಭೇದ ಆಗಿದೆ ನೋಡಿ, ಕಾಫಿ ಸಸ್ಯ ಪ್ರಭೇದ. ಅದೇ ರೀತಿಯಾಗಿ ಪ್ರಮುಖ ದಿನ ಆಗಿದೆ ನೋಡಿ. ಪ್ರತಿ ವರ್ಷ ಸೆಪ್ಟೆಂಬರ್ 21ರಂದು ವಿಶ್ವ ಅಲ್ಝೈಮರ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಈ ಒಂದು ಅಲ್ಝೈಮರ್ಸ್ ಕಾಯಿಲೆ ಯಾವುದಕ್ಕಂದರೆ ಮೆದುಳಿಗೆ ಸಂಬಂಧಿಸಿದಂಥ ಕಾಯಿಲೆ ಆಗಿದೆ.
ಅದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 21ರಂದು ಅಲ್ಝೈಮರ್ಸ್ ಕಾಯಿಲೆಯನ್ನು ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಪ್ರಮುಖವಾದ ಅಣೆಕಟ್ಟು. ಹರಿಯಾಣ ರಾಜ್ಯದ ಏಕೈಕ ನದಿ ಅಣೆಕಟ್ಟು ಯಾವುದಂದರೆ ಕೌಶಲ್ಯ ಅಣೆಕಟ್ಟು. ಇದು ಗಗ್ಗರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಪ್ರಸ್ತುತ ಸುದ್ದಿಯಲ್ಲಿದೆ ನೋಡಿ. ಕೊನೆಯದಾಗಿ ಕ್ರೀಡೆ ಬಗ್ಗೆ ಕೊಟ್ಟಿದ್ದಾರೆ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 50 ಚಿನ್ನದ ಪದಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಎಷ್ಟು ಪದಕ ಅಂದರೆ 50 ಚಿನ್ನದ ಪದಕಗಳು ಪಡೆಯುವ ಮೂಲಕ ಭಾರತ ದೇಶ ಏನು ಮಾಡಿದೆ ಅಂದರೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದರೆ 27ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದ್ದವು. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ಸೂಪರ್ ಅಂತ ಹಾಕಿ, ಅದೇ ರೀತಿಯಾಗಿ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ದಿನನಿತ್ಯ ಈ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಪ್ಪದೇ ನೋಡಿಕೊಳ್ಳಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.